ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಎಲ್ಲಿ ಹೋದ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇರಾನ್ ಅಮೆರಿಕ ವಾರ್ನಿಂದ ಇನ್ನೂ ಕೂಡ ಬಿಡುವು ಸಿಕ್ಕಿಲ್ವಾ ಅಂತ ಯೋಚನೆ ಮಾಡಿದ್ದೆ ಅಷ್ಟೆ. 100 ವರ್ಷ ಆಯಸ್ ನೋಡಿ. ದೆಹಲಿಯ ಕಾಕ್ರೋಚ್ ಪ್ರೊಟೆಸ್ಟ್ ಬಗ್ಗೆ ಈಗ ಟ್ವೀಟ್ಗಳು ಬಂದೇ ಬಿಟ್ವು. ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಅಬ್ಬರಿಸಿದ ಕೆಲವೇ ಸಮಯದ ನಂತರ ಮಗ ಪ್ರಿಯಾಂಕ್ ಖರ್ಗೆ ಅವರಿಂದ ಟ್ವೀಟ್ಗಳು ಶುರುವಾಗಿದೆ. ಈ ಬಾರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಕಡೆ ದುಃಖ, ನೋವು ಮತ್ತು ಸಂಕಟ, ಮತ್ತೊಂದು ಕಡೆ ಮೋದಿಜಿ ಸರ್ಕಾರದ ಮೇಲೆ ಆಕ್ರೋಶ ಎಲ್ಲ ಸೇರಿ ಒಂದು ಟ್ವೀಟ್ ಮಾಡಿಯೇ ಬಿಡ್ತಾರೆ. ಮೊದಲು ಆ ಟ್ವೀಟ್ನಲ್ಲಿ ಏನು ಬರೆದಿದ್ರು ಅನ್ನೋದನ್ನು ನೋಡ್ಕೊಂಬರೋಣ. ದೆಹಲಿ ಪ್ರತಿಭಟನೆಯ 4 ವಿಡಿಯೋಗಳನ್ನು ಹಂಚಿಕೊಂಡಂತಹ ಪ್ರಿಯಾಂಕ್ ಖರ್ಗೆ ಅವರು ಭಾರತದ ಯುವಕರ ಕೋಪ, ದುಃಖ ಮತ್ತು ಹತಾಶೆ, ಸಂಪೂರ್ಣ ಅಧಿಕಾರದ ಅಮಲ್ನಲ್ಲಿರುವಂತಹ ಮೋದಿ ಸರ್ಕಾರಕ್ಕೆ ಇದ್ಯಾವುದೂ ಕಾಣಿಸ್ತಾ ಇಲ್ಲ. ಒಂದು ವಿಡಿಯೋದಲ್ಲಿ ಭದ್ರತಾ ಪಡೆಗಳಿಂದ ಸುತ್ತುವರೆದಿರುವಂತಹ ಯುವ ಪ್ರತಿಭಟನಾಕಾರನೊಬ್ಬ ನನ್ನನ್ನು ಹೊಡೆಯಿರಿ ಸರ್ ಅಂತ ಹೇಳೋ ಮಟ್ಟಕ್ಕೆ ಬಂದು ನಿಂತಿದ್ದಾನೆ. ಮತ್ತೊಬ್ಬ ವಿದ್ಯಾರ್ಥಿ ಪೊಲೀಸರನ್ನು ಭಾವನಾತ್ಮಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬಾಕೆ ಅದು ನಿಮ್ಮ ಮಗುವಾಗಿದ್ದರೆ ನೀವೇನು ಮಾಡ್ತಿದ್ರಿ, ನಾವು ನಿಮ್ಮ ಮಕ್ಕಳಲ್ವೇ ಅಂತ ಕೇಳ್ತಾಳೆ. ಮೋದಿಜಿ ಸರ್ಕಾರಕ್ಕೆ ಶಿಕ್ಷಣ ಸುಧಾರಣೆಗಳನ್ನು ಕೇಳಿಸ್ಕೊಂಡು ಸಂವಾದ ನಡೆಸಿ ಪರಿಹಾರ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಬ್ಯಾರಿಕೇಡ್ಗಳು, ಬಲಪ್ರಯೋಗ ಮತ್ತು ಅಶ್ರವಾಯುಗಳನ್ನು ನೀಡಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನು ಚದುರಿಸುವುದು ಇವರ ಉದ್ದೇಶ. ಅವರ ಚೈತನ್ಯವನ್ನು ಪುಡಿ ಮಾಡುವುದು, ಅವರ ಪ್ರಶ್ನೆಗಳನ್ನು ಮೌನಗೊಳಿಸೋದು ಮತ್ತು ನ್ಯಾಯವನ್ನು ಬೇಡುವ ಅವರ ಇಚ್ಛಾಶಕ್ತಿಯನ್ನು ನಾಶ ಮಾಡೋದು ಇವರ ಉದ್ದೇಶ. ವಿದ್ಯಾರ್ಥಿಗಳ ಧ್ವನಿಗೆ ಹೆದರುವ ಸರ್ಕಾರ ಈಗಾಗಲೇ ರಾಷ್ಟ್ರದ ಭವಿಷ್ಯವನ್ನು ವಿಫಲಗೊಳಿಸಿದೆ. 56 ಇಂಚಿನ ಎದೆ ಯಾವ ಕೆಲಸಕ್ಕೆ? ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್. ಅಂತೂ ಖುಷಿ ವಿಷಯ ಏನಂದರೆ, ಇರಾನ್ ಅಮೆರಿಕ ವಾರನ್ನು ಬಿಟ್ಟು ಅಟ್ಲೀಸ್ಟ್ ದೆಹಲಿ ಕಡೆ ಗಮನ ಕೊಡುವಷ್ಟು ಫ್ರೀ ಆದ್ರಲ್ಲ, ಅದೇ ಸಮಾಧಾನ ನೋಡಿ. ಅಂದಹಾಗೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ನೋಡಿರೋದು ಕೇವಲ ಈ 4 ವಿಡಿಯೋಗಳನ್ನಷ್ಟೇನಾ? ಇನ್ನೂ ಸಾಕಷ್ಟು ವಿಡಿಯೋಗಳಿದೆ, ಅದನ್ನು ಒಮ್ಮೆ ತೋರಿಸ್ತೀವಿ ನೋಡಿ. मोदी जी खुद पढ़े लिखे हैं क्या? उन्हें परीक्षा का पी नहीं आता होगा, एजुकेशन का ई नहीं आता होगा और बकवास करने के लिए आ जाते हैं. बुरा न माने, बट क्या आपको नीट का एग्जाम फुल फॉर्म पता है आपको? क्या आप भी यहाँ पे आए हो नीट का मुद्दा उठाने के लिए? क्या आप नशा एलिजिबल करके कुछ फुल फॉर्म है? हाँ, ठीक है. फुल लाइक अभी मैंने याद की थी बट भूल गई, वो बात अलग है. ठीक है, ओके, वो भी छोड़ते हैं. जैसे कि आप कौन से बोर्ड से पढ़ती हैं यहाँ पे? सीबीएसई बोर्ड. आपको सीबीएसई का फुल फॉर्म पता है? चलिए ठीक है, वो भी मैंने मान लिया. जैसे कि आपको नहीं पता है, लेकिन इसका मतलब ये तो नहीं है कि हम कहेंगे कि नहीं आपको पता नहीं है तो आप छात्र नहीं हो, है ना? यस, एग्जैक्टली. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈಕೆನ ನೋಡಿ, ಮೋದಿಜಿಗೆ ಪೀನೂ ಗೊತ್ತಿಲ್ಲ, ಎಜುಕೇಷನ್ನಲ್ಲಿ ಏನೂ ಗೊತ್ತಿಲ್ಲ ಅಂತ ಭಯಂಕರ ಮಾತನಾಡುವಂತಹ ವಿದ್ಯಾವಂತ ವಿದ್ಯಾರ್ಥಿನಿ. ಆದರೆ ಈಕೆಗೆ ನೀಟ್ ಫುಲ್ ಫಾರ್ಮು ಗೊತ್ತಿಲ್ಲ, ತಾನು ಓದ್ತಾ ಇರುವಂತಹ CBSEಯ ಫುಲ್ ಫಾರ್ಮ್ ಕೂಡ ತಿಳಿದಿಲ್ಲ. ಇದು ಪ್ರತಿಭಟನೆಯೋ ಅಥವಾ ಪಬ್ಬೋ? ಶಿಕ್ಷಣ ಸುಧಾರಣೆ ಆಗಬೇಕು ಅಂತ ಪ್ರತಿಭಟನೆಗೆ ಬಂದು ಡ್ಯಾನ್ಸ್ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರೇ. ಇವರ ಜೊತೆ ಮೋದಿಜಿ ಸಮಾಲೋಚನೆ ಮಾಡಬೇಕೆ? ಇವ್ರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಪರಿಹರಿಸಬೇಕಾ? ಅಲ್ಲ, ನೀಟ್ ಪರೀಕ್ಷೆಗೂ ಪೊಲೀಸರ ವಾಹನಕ್ಕೂ ಏನು ಸಂಬಂಧ? ಅವ್ರೇನು ಮಾಡಿದ್ರು ಪಾಪ? ಪೊಲೀಸರು ಇವರನ್ನ ಕಾಪಾಡೋದಕ್ಕೆ ಅಂತ ಕೈಕಾಲು ಮುರಿದುಕೊಂಡಿದ್ದು ಇದೆ. ಇವರು ಮಕ್ಕಳೇ. ಎಂಥ ದಡ್ರಿಗಾದರೂ ಅರ್ಥ ಆಗುತ್ತೆ, ಇವ್ರು ಯಾರು ವಿದ್ಯಾರ್ಥಿಗಳಲ್ಲ, ಇದೊಂದು ರಾಜಕೀಯ ಷಡ್ಯಂತ್ರ, ಇವರೆಲ್ಲ ಟೂಲ್ ಕಿಟ್ ಅಂತ. ಇದೇ ಕಾಕ್ರೋಚ್ಗಳು ಹೇಳ್ತವೆ ಭಾರತ ಕ್ಲೀನ್ ಆಗಿಲ್ಲ ಅಂತ. ವೀಕ್ಷಕರೇ, ಇವುಗಳು ಪ್ರತಿಭಟನೆ ಮಾಡ್ತಿದ್ದ ಜಾಗವನ್ನು ಒಮ್ಮೆ ನೋಡಿ, ಎಷ್ಟು ಗಬ್ಬೆಬ್ಬಿಸಿದಾವೆ ಅಂತ. ಪೊಲೀಸರ ಮೇಲೆ
ಕಲ್ಲು ಹೊಡೆದ್ರು ಒಪ್ಕೊಳ್ಳೋಣ, ಏನೋ ಆಕ್ರೋಶದಲ್ಲಿ ದಾಳಿ ಮಾಡಿದ್ದಾರೆ ಅಂತ. ಇತ್ತೀಚೆಗಷ್ಟೇ ಚಾಲನೆಗೊಂಡಂತಹ ಈ ಹೈಡ್ರೋಜನ್ ರೈಲಿನ ಮೇಲೆ ಕೂಡ ದಾಳಿ ನಡೆಸ್ತಾರೆ ಅಂದರೆ ಇವರ ಉದ್ದೇಶ ಏನು ಹಾಗಾದರೆ? ಭಾರತದ ಅಭಿವೃದ್ಧಿಯ ಅಥವಾ ಭಾರತದ ಮರ್ಯಾದೆಯನ್ನು ಕಡಿಯೋದಾ ಅಥವಾ ಮೋದಿಜಿಯ ಸರ್ಕಾರವನ್ನು ಉರುಳಿಸೋದಾ? ಇವತ್ತು ನಿಜವಾದ ನೀಟ್ ವಿದ್ಯಾರ್ಥಿಗಳು ಪರೀಕ್ಷೆಯ ರಿಸಲ್ಟ್ ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಇಂತಹ ಕಿಡಿಗೇಳಿಗಳು, ಟೂಲ್ ಕಿಟ್ಗಳು ಅವರ ಹೆಸರಲ್ಲಿ ಗಲಭೆ ಎಬ್ಬಿಸ್ತಾ ಇದ್ದಾರಷ್ಟೆ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ದೆಹಲಿಯಿಂದ ಸ್ವಲ್ಪ ಕರ್ನಾಟಕದ ಪಕ್ಕದಲ್ಲಿರುವಂತಹ ಕೇರಳವನ್ನು ಕೂಡ ನೋಡಿ. ಅಲ್ಲಿಯೂ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿರೋದು ನಿಮ್ಮ ಕಾಂಗ್ರೆಸ್ ಹಾಗೂ ಎಡಪಂಥೀಯರ ಸರ್ಕಾರ ಅಲ್ವೇ? ಅಲ್ಯಾಕೆ ಪ್ರತಿಭಟನಾಕಾರರ ಮೇಲೆ ಹೀಗೆ ವಾಟರ್ ಕ್ಯಾನನ್ನ ಮೂಲಕ ದಾಳಿ ಮಾಡಿದ್ರು? ತಾಕತ್ತಿದ್ರೆ ಇದರ ಬಗ್ಗೆಯೂ ಒಂದು ಟ್ವೀಟ್ ಹಾಕಿ ನೋಡೋಣ. ಇನ್ನು ಇವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಧ್ವನಿ ಎತ್ತಾರೆ. लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है, गवर्नमेंट मारने की कोशिश कर रही है. ಖರ್ಗೆ ಸಾಹೇಬ್ರೆ, ಹಿರಿಯರು, ನಿಮ್ಮ ಮಾತಿಗೆ ಗೌರವಿಸೋಣ. ಆದರೆ ಇಷ್ಟು ದಿನ ಕಳೆದ್ರು ನೀವ್ಯಾಕಿನ್ನೂ ಕರ್ನಾಟಕದ ರೈತರ ಬಗ್ಗೆ ಇದೇ ಪೌರುಷದಿಂದ ಧ್ವನಿ ಎತ್ತಲಿಲ್ಲ? ಯಾಕೆ ನಿಮ್ಮ ಮಗ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡಲಿಲ್ಲ? ಬಿಡದಿ ರೈತರ ಮೇಲೆ ಕೊಲೆ ಯತ್ನದಂತಹ ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತೆ. ನಿಮ್ಮದೇ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಗೃಹ ಮಂತ್ರಿಗಳು. ಹಿಂಗಿರುವಾಗ ನೀವ್ಯಾಕೆ ಅವರ ರಾಜೀನಾಮೆಯನ್ನು ಕೇಳ್ತಿಲ್ಲ? ಇದು ರೈತರ ಮೇಲಾಗ್ತಿರೋ ಅನ್ಯಾಯ ಅಲ್ವೇ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಒಮ್ಮೆ ನೀವು ಮಾಡುವ ಟ್ವೀಟ್ಗಳ ಕಮೆಂಟ್ಗಳನ್ನು ದಯವಿಟ್ಟು ಓದಿ. ಜನ ಹೆಂಗೆ ಉಗಿತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಅದೇನೋ ಹೇಳ್ತಾರಲ್ಲ, ತನ್ನ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ರು ಕಂಡವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂದಂಗೆ ಆಯ್ತಿದ್ದು. ತಮ್ಮ ಸ್ವಕ್ಷೇತ್ರ ಕಲಬುರಗಿ SSLC ಪರೀಕ್ಷೆ ಮತ್ತು PUC ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಅದನ್ನು ಸುಧಾರಿಸೋದಕ್ಕಾಗಲಿಲ್ಲ. ಬಿಸಿಯೂಟದಲ್ಲಿ ಹುಳ ಜಿರಳೆ ಇದೆ, ಅದನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ದೆಹಲಿ ಜಿರಳೆಯ ಬಗ್ಗೆ ಟ್ವೀಟ್ ಮಾಡ್ತಾರೆ. ಎಂತಹ ದುರಂತ ನೋಡಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.